ಸರ್ ಹೊಡಿರಿ ಸರ್. ಹೊಡಿಯಕ್ ಮುಂಚೆ ನೀವೇ ಹೊಡೆದಿದ್ದು ಅಂತ ಟಿವಿಲಿ ಪೇಪರಲ್ಲಿ ಹೇಳ್ಬಿಟ್ಟು ಹೊಡಿರಿ. ಅದು ಬಿಟ್ಟು ಅವನೆಲ್ಲೋ ತಪ್ಸ್ಕೊಳಕ್ ಹೋದ, ಸಿಕ್ಬಿಟ್ಟ, ನಾನು ಅವ್ನಿಗೆ ಹೊಡೆದೆ, ಗಾಳಿಲಿ ಗುಂಡು ಬಿತ್ತು, ಹಿಂಗೆಲ್ಲ ಓಳ್ ಬಿಡ್ಬೇಡಿ ಸರ್. ಹೌದು ಹುಲಿಯಾ, ಹೊಡಿ. ಹೊಡಿಯಂಗಿದ್ರೆ ನೀನೇ ಹೊಡಿ, ನಿನ್ನ ಹೆಸರೇ ಹೇಳು. ಈ 4 ಜನ ಬ್ಯಾಟ್ಸ್ಮನ್ ರೆಡಿ ಮಾಡ್ಕೊಳ್ಳೋ, ಫೀಲ್ಡರ್ ನಮ್ ಕಡೆ ಇರಬೇಕು, ಅಂಪೈರ್ ನಮ್ ಕಡೆಯವನಾಗಿರ್ಬೇಕು, ಈ ಸ್ಕೆಚ್ ಮಿಸ್ ಆಗ್ಬಾರ್ದು ಅಂತ ಒಂದು ಡೈಲಾಗ್. ಭೀಮಾದಲ್ಲಿ ಆಕ್ಟ್ ಮಾಡಿದ ಅನುಭವ ಹೇಗಿತ್ತು? ಸರ್ ಭೀಮಾದಲ್ಲಿ ಅನುಭವನೇ ಒಂಥರ ಡಿಫ್ರೆಂಟ್ ಸರ್. ಹೋಗಿರೋ ಲೊಕೇಶನ್ ಶೂಟ್ ಮಾಡಿರೋದಲ್ಲ ತುಂಬಾ ಲೈವ್ ಲೊಕೇಶನ್, ತುಂಬಾ ರಾ ಲೊಕೇಶನ್. ಅಲ್ಲಿ ಸಾಮಾನ್ಯವಾಗಿ ಯಾರು ಹೋಗಕ್ಕಾಗಲ್ಲ. ನಾವು ಮಾಡಿರೋ ಜಾಗ ಎಲ್ಲ ಸತ್ಯ ಹೇಳ್ತೀನಿ, ಯಾರು ಫಿಲಮ್ ಶೂಟೇ ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಆ ಥರ ಲೈವ್ ಲೊಕೇಶನ್ಸ್ ಸಪ್ರೇಟ್. ಇವಾಗ ಒಂದು ಮಾರ್ಕೆಟ್ ಅಂತ ಲೊಕೇಶನ್, ಸಾವಿರಾರು ಜನ ಇರ್ತಾರೆ, ಅಲ್ಲಿ ನಾವು ಬೈಕ್ ಓಡಿಸ್ಬೇಕು. ಈ ಸಿನಿಮಾದ ಅನುಭವ ಹೇಗಿತ್ತು? ಭೀಮಾ ಸಿನಿಮಾ ಅದ್ಭುತವಾದ ಅನುಭವ ಸರ್. ಸೊ ಆಕ್ಟರ್ ಆಗಿ ಹೆಚ್ಚಿಗೆ ಇಷ್ಟ ಆಗ್ತಾರ ಅಥವಾ ಡೈರೆಕ್ಟರ್? ಸರ್ ನನಗೆ ಅವರೊಂದು ಆಕ್ಟರ್ ಆಗಿ ತುಂಬಾ ಇಷ್ಟ ಆಗುತ್ತೆ ಸರ್. ಯಾವ ಒಂದು ಕಾರಣಕ್ಕೆ ಪರ್ಟಿಕ್ಯುಲರ್ಲಿ ಈ ಸಿನಿಮಾ ನೋಡ್ಬೇಕು ಅಂತ? ಸರ್ ಭೀಮಾ ಒಂದು ಅದ್ಭುತವಾದ ಕತೆ ಇರುವಂತ ಸಿನಿಮಾ. ಭೀಮಾ ಸಿನಿಮಾ ತುಂಬಾ ಸ್ಪೆಷಲ್ ಯಾಕೆ ಅಂದ್ರೆ ಸಿನಿಮಾದಲ್ಲಿ ಒಂದು ಒಳ್ಳೆ ವಿಷಯ ಇದೆ, ಯೂತ್ಸ್ಗೆ ಕನೆಕ್ಟ್ ಆಗುವಂತ ವಿಷಯ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ತೆರೆ ಕಾಣ್ತಾ ಇದೆ. ಸೊ ನಮ್ ಜೊತೆ ಈಗ ಭೀಮಾ ಟೀಮ್ ಇದೆ, ಅಂದ್ರೆ ಭೀಮನ ಗ್ಯಾಂಗ್ ಅಲ್ಲಿ ಯಾರ್ಯಾರಿದಾರಲ್ಲ ಅವ್ರು ನಮ್ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಇದು ಭೀಮಾ ಗ್ಯಾಂಗ್, ಭೀಮನ್ ಟೀಮ್ ಇದು. ಸೊ ಮೊದಲನೇದಾಗಿ ಸಿನಿಮಾದ ಅನುಭವಗಳ ಬಗ್ಗೆ ಏನಾಯ್ತು ಚಿತ್ರೀಕರಣ ಸಂದರ್ಭದಲ್ಲಿ ಎಲ್ಲ ಕೇಳ್ತಾ ಹೋಗೋಣ ದುನಿಯಾ ವಿಜಯ್ ಅವ್ರ ಜೊತೆಗೆ. ಮೊದಲೇ ಈಗ ಸಲಗದಲ್ಲೂ ತಾವು ಆಕ್ಟ್ ಮಾಡ್ದಿರೋ ಕಾರಣಕ್ಕೆ ಸೊ ಈ ಸಿನಿಮಾದ ಅನುಭವ ಹೇಗಿತ್ತು? ಭೀಮಾ ಸಿನಿಮಾದ ಒಂದು ಅದ್ಭುತವಾದ ಅನುಭವ ಸರ್. ಯಾಕೆ ಅಂದ್ರೆ ನಮ್ಮ ತರ ತುಂಬಾ ಜನ ಆರ್ಟಿಸ್ಟ್ ಈ ಸಿನಿಮಾದಲ್ಲಿದ್ದಾರೆ. ನಾವು 3 ಜನ ಇದ್ದೀವಿ, ನಮ್ ಗ್ಯಾಂಗಲ್ಲಿ ಇನ್ನೊಬ್ರು ಇದ್ದಾರೆ ಅಲ್ಲು ಅಂತ, ಇನ್ನೊಬ್ರು ಹೆಣ್ಮಗು ಇದೆ ಸುಷ್ಮಿತಾ ಅಂತ. ಸೊ ನಾವು 4 ಜನ ಇದೀವಿ ನಮ್ಮ ಗ್ಯಾಂಗಲ್ಲಿ. ನಾವು ಯಾವಾಗ್ಲೂ ವಿಜಯ್ ಸರ್ ಜೊತೆ ಟ್ರಾವೆಲ್ ಮಾಡೋ ಅಂತ ಒಂದು ಅನುಭವ. ಭೀಮಾ ಸಿನಿಮಾ ತುಂಬಾ ಸ್ಪೆಷಲ್ ಯಾಕೆ ಅಂದ್ರೆ ಸಿನಿಮಾದಲ್ಲಿ ಒಂದು ಒಳ್ಳೆ ವಿಷಯ ಇದೆ, ಯೂತ್ಸ್ಗೆ ಕನೆಕ್ಟ್ ಆಗುವಂತ ವಿಷಯ ಇದೆ. ವಿಜಯ್ ಸರ್ ಯೂತ್ ಆಗಿ ನಮ್ ಜೊತೆ ಅವರು, ಅಂದ್ರೆ ನಾವು ಅವ್ರ ಫ್ರೆಂಡ್ಸು ಸಿನಿಮಾದಲ್ಲಿ. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಏಜ್ ಎಲ್ಲ ಚಿಕ್ಕದು, ಅವರು ಏಜ್ನ ಡೌನ್ ಮಾಡಿಕೊಂಡು ನಮ್ಮ ಸಮವಾಗಿ ಕಾಣಬೇಕು ಅಂತ ಅವರು ಬಾಡಿನ ಚೆನ್ನಾಗಿ ಫಿಟ್ನೆಸ್ ಮಾಡಿಕೊಂಡು ನಮ್ಮನ್ನೆಲ್ಲ ಒಟ್ಟಿಗೆ ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಸ್ಪೆಷಲ್ಲೇ ಒಂದು ಯೂತ್ಸು, ಒಂದು ದೊಡ್ಡ ಯೂತ್ ಗ್ಯಾಂಗ್ ಇದೆ. ಒಂದು 100 ಜನ ಇದ್ದೀವಿ, ಒಬ್ರು ಇಬ್ರು 3 ಜನ ಅಂತಲ್ಲ, 100 ಜನ ಆರ್ಟಿಸ್ಟ್ ಇದ್ದಾರೆ, 100 ಜನ ಯಂಗ್ಸ್ಟರ್ಸು. ಪ್ರತಿಯೊಬ್ಬರಿಗೂ ವಿಜಯ್ ಸರ್ ಗೈಡೆನ್ಸ್ ಇದೆ. ಆ ಗೈಡೆನ್ಸ್ ಅಲ್ಲಿ ನಾವೆಲ್ಲ ಮಾಡಿದೀವಿ. ತುಂಬಾ ಒಳ್ಳೆ ಅನುಭವ ಸರ್. ಭೀಮಾ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸರ್ ಫಿಸಿಕಲಿ ಅಂದ್ರೆ ಏಜ್ ನ ಕಮ್ಮಿ ಮಾಡ್ಕೊಂಡು ಅಂದ್ರಿ, ನಾಟ್ ಓನ್ಲಿ ಫಿಸಿಕಲಿ ಮೆಂಟಲಿ ಕೂಡ ದುನಿಯಾ ವಿಜಯ್ ಅವರು ಅಂದ್ರೆ ಆನ್ ದಿ ಸ್ಕ್ರೀನ್ ಇರ್ಬೋದು, ಆಫ್ ದಿ ಸ್ಕ್ರೀನ್ ಇರ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅದು ಬ್ಲೆಂಡ್ ಆಗೋದಿದೆಯಲ್ಲ, ಅದ್ರ ಜೊತೆಗೆ ಮಿಂಗಲ್ ಆಗಿ ಹೋಗೋದಿದೆಯಲ್ಲ, ಅದ್ರ ಬಗ್ಗೆ? ಸರ್ ಅವರು ಅದನ್ನ ದುನಿಯಾದಲ್ಲೇ ಪ್ರೂವ್ ಮಾಡಿದ್ದಾರೆ. ನೀವು ದುನಿಯಾದಲ್ಲಿ ನೋಡಬಹುದು, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹತ್ರ ಆಗುವಂತ ಸಿನಿಮಾ ಮಾಡಿರೋದು. ಅದಾದ ನಂತರ ಅವ್ರು ಮಾಡಿರೋ ಎಲ್ಲಾ ಸಿನಿಮಾನು ಒಬ್ಬ ಲೋಕಲ್ ಆಗಿ ಹತ್ರ ಆಗುವಂತ ಸಿನಿಮಾ. ಲೋಕಲ್ದು ಪಲ್ಸು ತುಂಬಾ ಚೆನ್ನಾಗಿ ಗೊತ್ತಿರೋ ಏಕೈಕ ಹೀರೋ ಅಂದ್ರೆ ಅದು ವಿಜಯ್ ಸರ್. ಅಂದ್ರೆ ಅವ್ರಿಗೆ ಸಿಕ್ಕಿರೋ ಪಾತ್ರಗಳಂತದ್ದು. ಸೊ ಹಂಗಾಗಿ ಅವ್ರಿಗೆ ಕಷ್ಟ ಅನ್ಸ್ಲಿಲ್ಲ, ಅವ್ರು ತುಂಬಾ ಈಸಿಯಾಗಿ ಬ್ಲೆಂಡ್ ಆಗ್ತಾರೆ. ಅವ್ರು ಯೂಶಲಿ ಒಬ್ಬ ಚಿಕ್ಕ ಹುಡುಗ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ತಾರೆ, ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ತಾರೆ, ನಮ್ಗಳ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ತಾರೆ. ನಮ್ಗೆ ಕಂಫರ್ಟ್ ಝೋನ್ ಮಾಡಿದ್ರು, ಆ ಕಂಫರ್ಟ್ ಝೋನು ಕನ್ವರ್ಟ್ ಆಯ್ತು, ತುಂಬಾ ಚೆನ್ನಾಗಿ ಈಸಿ ಅನ್ನಿಸ್ತು. ಹೇಳ್ಕೊಟ್ರು ಪ್ರತಿಯೊಬ್ಬರಿಗೂ. ಅಂದ್ರೆ ಅವ್ರವ್ರ ಪಾತ್ರನ ಪೊಲೀಸ್ ಅಧಿಕಾರಿ ಆಗೋರವ್ರು, 5 ನಿಮಿಷ ಪೊಲೀಸ್ ಅಧಿಕಾರಿ ತರ ಯೋಚನೆ ಮಾಡೋರು, ಆ ತರ ಆಕ್ಟ್ ಮಾಡೋರು. ಅದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನನ್ನ ಕ್ಯಾರೆಕ್ಟರ್ ಏನಿದೆ, ನನ್ನ ಕ್ಯಾರೆಕ್ಟರ್ನ ಅವರು ಫಸ್ಟ್ ಆಕ್ಟ್ ಮಾಡಿ ತೋರ್ಸೋರು. ಅದು ನಮ್ಗೆಲ್ಲ ಈಸಿ ಅನ್ನಿಸ್ತು. ಅಂದ್ರೆ ನಾವು ಟಿವಿ ನೋಡಿ ಆಕ್ಟ್ ಮಾಡೋದಕ್ಕಿಂತ ವ್ಯಕ್ತಿ ನೋಡಿ ಆಕ್ಟ್ ಮಾಡ್ತಾ ಇದ್ವಿ. ಸೊ ಅದು ವಿಜಯ್ ಸರ್ಗೆ ಕ್ರೆಡಿಟ್ ಹೋಗ್ಬೇಕು. ಆ ಥರ ಅವ್ರು ನಮ್ಗೆ ಅಡ್ಜಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಈಸಿ ಮಾಡಿಕೊಟ್ರು. ಹಂಗಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಅಭಿ ಅವರೇ, ಸಿನಿಮಾ ಆಕ್ಟ್ ಮಾಡಿದ್ದು ಭೀಮಾದಲ್ಲಿ, ಸಲ್ಗಾದಲ್ಲೂ ಕೂಡ ತಾವು ಆಕ್ಟ್ ಮಾಡಿದ್ರ. ಸೊ ಈ ಏನು ಭೀಮಾದಲ್ಲಿ ಆಕ್ಟ್ ಮಾಡಿದ ಅನುಭವ ಹೇಗಿತ್ತು? ಸರ್ ಭೀಮಾದಲ್ಲಿ ಅನುಭವನೇ ಒಂಥರ ಡಿಫ್ರೆಂಟ್ ಸರ್. ಹೋಗಿರೋ ಲೊಕೇಶನ್ ಶೂಟ್ ಮಾಡಿರೋದಲ್ಲ ತುಂಬಾ ಲೈವ್ ಲೊಕೇಶನ್, ತುಂಬಾ ರಾ ಲೊಕೇಶನ್. ಅಲ್ಲಿ ಸಾಮಾನ್ಯವಾಗಿ ಯಾರು ಹೋಗಕ್ಕಾಗಲ್ಲ, ಹೋದ್ರೂ ತುಂಬಾ ಹೆದರಿಕೆ ಆಗುತ್ತೆ. ಸೊ ಅಂತ ಜಾಗಕ್ಕೆ ವಿಜಯ್ ಸರ್ ಕಾಲಿಟ್ಟು ಅಲ್ಲಿರೋ ಜನನ್ನ ಕನ್ವಿನ್ಸ್ ಮಾಡಿ, ಅವ್ರಿಗೆ ಕನ್ವಿನ್ಸ್ ಮಾಡೋದೇನಿಲ್ಲ ಸರ್, ಅವ್ರು ಹೋಗಿ ನಿಂತ್ಕೊಂಡು ಅವ್ರಲ್ಲಿ ಮಾತಾಡ್ಬಿಟ್ರೆ
ಅದು ಎಂತೆ ವ್ಯಕ್ತಿ ಆಗಿರ್ಲಿ ಅವ್ರ ಜೊತೆ ಬೆರ್ತ್ ಬಿಡ್ತಾರೆ. ಈ ತರದ ಎಕ್ಸ್ಪೆರಿಮೆಂಟಲ್ ಅವರೇ ಮಾಡೋದು ಅನ್ಸುತ್ತೆ ದುನಿಯಾ ವಿಜಯ್ ಹೌದೌದು ಸರ್, ಹೌದು. ಅವ್ರು ನೀವು ಅವ್ರ ಎಲ್ಲಾ ಫಿಲ್ಮ್ ನೋಡ್ತಾ ಬನ್ನಿ, ಅವ್ರು ತುಂಬಾ ರಾ ಆಗಿ ತೆಗಿತಾರೆ ಎಲ್ಲ ಆಲ್ಮೋಸ್ಟ್. ಸೊ ಅಂತ ಜಾಗದಲ್ಲಿ ಹೋಗಿ ಶೂಟಿಂಗ್ ಮಾಡೋದು ದೊಡ್ಡ ಚಾಲೆಂಜ್. ಸೊ ಅದನ್ನ ಇವ್ರು ಈಸಿಯಾಗಿ ನಮ್ಮನ್ನೆಲ್ಲ ಕರ್ಕೊಂಡು, ಒಂದು ದೊಡ್ಡ ಕ್ರೂನೇ ಇದೆ ಸರ್. ಶೂಟಿಂಗ್ ಅಂದ್ಮೇಲೆ ಒಂದು 100 ಜನ ಇರ್ತೀವಿ. ಸೊ 100 ಜನನ ಎಲ್ಲ ನೋಡ್ಕೊಂಡು, ಆ ಏರಿಯಾಲಿರೋ ಜನ ನೋಡ್ಕೊಂಡು, ಸೊ ಎಲ್ಲ ಶೂಟಿಂಗ್ ಮಾಡೋದು ದೊಡ್ಡ ಚಾಲೆಂಜು. ಅದು ವಿಜಯ್ ಸರ್ ತುಂಬಾ ಈಸಿಯಾಗೆ, ಆಮೇಲೆ ತುಂಬಾ ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡ್ಕೊಂಡು ನಮ್ಮನ್ನೆಲ್ಲ ಅವ್ರ ಗೈಡೆನ್ಸ್ ಅಲ್ಲಿ ಕರ್ಕೊಂಡು ಹೋಗು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗಿದ್ರೆ ದುನಿಯಾ ವಿಜಯ್ ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಸರ್, ಒಡನಾಟ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಅವ್ರ ಜೊತೆ ಸಲಗಾ ಟೈಮಿಂದ ಟ್ರಾವೆಲ್ ಆಗ್ತಿದ್ದೀನಿ ಸರ್. ಒಂದು ಸಾಮಾನ್ಯ ಅಭಿಮಾನಿಯಾಗಿ ಅವ್ರು ಸುಮ್ಮನೆ ಒಂದ್ಸತಿ ನೀವು ನೋಡ್ಬೇಕು ಅಂತ ಮಾಸ್ತಿ ಸರ್ ಜೊತೆ ಹೋಗಿದ್ದೆ ನೋಡಕ್ ಅವ್ರ ಮನೆಗೆ. ನೋಡ್ಬಿಟ್ಟು ನಾನು ನೋಡಿದ ತಕ್ಷಣ ಕುತ್ಕೊಳ್ಳೋ, ಕುತ್ಕೊ ಟೀ ಕುಡ್ದ, ಊಟ ಮಾಡ್ದ ಅಂತೆಲ್ಲ ಫಸ್ಟ್ ಅವ್ರು ಕೇಳದೆ, ಅವ್ರ ಮನೆಗೆ ಹೋದ್ರೆ ಊಟ ಮಾಡ್ದ ಅಂತ. ಸರಿ ಊಟ ಮಾಡಿಸ್ಬಿಟ್ಟು ಅವ್ರು ನೆಕ್ಸ್ಟ್ ಮಾತಾಡ್ಸೋದು. ಯಾರೇ ಹೋಗ್ಲಿ ಫಸ್ಟ್ ಊಟ ಮಾಡು ಅಂತಾರೆ. ಸೊ ಅವ್ರದ್ದು ಅಲ್ಲಿ ದೊಡ್ಡ ಒಳ್ಳೆ ಗುಣ ಅದು. ಆಮೇಲೆ ಅದಾದ್ಮೇಲೆ ಹೇಳಿದ್ರು, ನೀನು ನಮ್ಮ ಸಲಗಾಟ ಮೂವಿಯಲ್ಲಿ ಒಂದು ಚಾನ್ಸ್ ಇದೆ ಕಣೋ, ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯ ಅಂತ. ಅಣ್ಣ ನನಗೆ ಕ್ಯಾಮ್ರಾ ಎಲ್ಲ ಯಾವತ್ತು ಫೇಸ್ ಮಾಡೋದಲ್ಲ ಅಣ್ಣ, ಯಾಕಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ಆಕ್ಟಿಂಗ್ ಬಗ್ಗೆ ಗೊತ್ತಿಲ್ಲ, ಸಿನಿಮಾ ರಂಗದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನೋಡ್ತಾ ಇದ್ವಿ, ನೋಡ್ತಾ ಒಂದು ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಅಲ್ಲೊಂದು ಚಾನ್ಸ್ ಕೊಟ್ಟರು, ನೀನು ಮಾಡ್ತೀಯ, ನಾನು ಹೇಳ್ದಂಗೆ ಮಾಡು ಅಂತ ಧೈರ್ಯ ತುಂಬಿದ್ರು. ಸೊ ಅದ್ರಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಜರ್ನಿ. ಸೊ ಅಲ್ಲಿ ಸಲಗಾಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು, ಅದನ್ನ ಚೆನ್ನಾಗಿ ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಬಂದೆ. ಆಮೇಲೆ ಭೀಮಾಲು ಅಷ್ಟೇ, ಅವರು ಗ್ಯಾಂಗ್ ಮೆಂಬರಲ್ಲಿ ಒಬ್ಬರನ್ನ ನನ್ನ ಕ್ಯಾರೆಕ್ಟರ್ ಕೊಟ್ಟರು. ಸೊ ಅದನ್ನು ಅವ್ರು ಹೇಳ್ದಂಗೆ ಅವ್ರ ಗೈಡೆನ್ಸಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿಕೊಂಡು ನಾವು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸೊ ಅದರಲ್ಲಿ ಅವ್ರಿಗೆ ತುಂಬ ಧನ್ಯವಾದ ಎರಡೂ ಸಿನಿಮಾದಲ್ಲಿ ಅವ್ರ ಜೊತೆ ಜರ್ನಿಯಲ್ಲಿ ನಮ್ಮನ್ನ ಕೈ ಹಿಡ್ಕೊಂಡು ದಾರಿ ನಡ್ಸ್ಕೊಂಡು ಕರ್ಕೊಂಬಂದಿದ್ದಕ್ಕೆ ತುಂಬ ಕೃತಜ್ಞತೆ ಇದೆ ಸರ್. ಸರ್ ದುನಿಯಾ ವಿಜಯ್ ಸರ್ ಜೊತೆಗಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಅವ್ರು ತುಂಬಾ ಒಳ್ಳೆ ಮನುಷ್ಯ. ಫಸ್ಟ್ ಅವ್ರ ಮನೆಗೆ ಹೋದ್ರೆ ಒಳ್ಳೆ ಊಟ ಹಾಕ್ತಾರೆ, ಊಟ ಮಾಡಿದೆ ಇಲ್ಲ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳಿರೋ ಫಸ್ಟ್ ಊಟ ಮಾಡಿಸ್ಬಿಟ್ಟು ಆಮೇಲೆ ಮಾತಾಡ್ತಾರೆ. ಎಸ್ ವೀಕ್ಷಕರೇ, ಇದು ದುನಿಯಾ ವಿಜಯ್ ಅವ್ರ ಜೊತೆಗೆ ಏನು ಆಕ್ಟ್ ಮಾಡೋರು ಅನ್ನೋದಕ್ಕಿಂತ ಹೆಚ್ಚಾಗಿ, ಏನು ಕೋ ಆರ್ಟಿಸ್ಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಏನು ಫ್ರೆಂಡ್ಸ್ ಅನ್ನೋ ಲೆಕ್ಕದಲ್ಲಿ ಅವರು ಟ್ರೀಟ್ ಮಾಡ್ತಾರೆ ಅನ್ನೋದು ಇವರು ಹೇಳ್ತಾ ಇದ್ದಿದ್ದು ವಿಚಾರಗಳು. ಸೊ ಅವರ ಜೊತೆಗಿನ ಒಡನಾಟ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಅವ್ರು ಯಾವಾಗ ಬಂದ್ರು ಕೂಡ ಅಂದ್ರೆ ಒಬ್ಬ ಸ್ನೇಹಿತನ ತರನೇ ಮಾತಾಡಿಸ್ತಾರೆ, ಸ್ನೇಹಿತನ ತರನೇ ಬೆರೀತಾರೆ ಅನ್ನುವಂಥದ್ದು. ಸೊ ಅದೇ ರೀತಿ ಈ ಭೀಮಾ ಸಿನಿಮಾದಲ್ಲಿ ಆ ಒಂದು ಏನು ಅವರು ಅಷ್ಟು ಲೈವ್ಲಿ ಆಗಿರೋದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಯ್ತು ಅಂತ ಒಂದು ಸ್ಕ್ರೀನ್ ಅಂದ್ರೆ ನಿಮ್ಗೆ ಥ್ರೂ ಔಟ್ ಸಿನಿಮಾ ಬಂದಿರೋದೇ ಲೈವ್ ಆಗಿ. ಅಂದ್ರೆ ನೀವು ಯೂಶಲಿ ಪ್ಲಾನ್ ಮಾಡಿ ಮಾಡೋದು ಬೇರೆ, ನೀವು ಆನ್ ದ ಸ್ಪಾಟ್ ತುಂಬಾ ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಅಲ್ಲೋ ಕ್ಯಾಮ್ರಾ ಇಟ್ಟು ನೀವು ಆಕ್ಟ್ ಮಾಡಿ ಅನ್ನೋದು ತುಂಬಾ ಕಷ್ಟದ ಕೆಲಸ ಅದು. ಅಂದ್ರೆ ನಿಮ್ಗೆ ಯೂಶಲಿ ಸೆಟ್ ಹಾಕ್ತಾರೆ, ಅದ್ರಲ್ಲಿ ಫೈಟ್ ಮಾಡಿದ್ದಾರೆ, ಅದೆಲ್ಲ ಬೇರೆ. ಭೀಮಾದಲ್ಲಿ ಸೆಟ್ ಹಾಕಿ ಫೈಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಸಾಂಗ್ಸ್ ಇದೆ, ಡ್ಯೂಯೆಟ್ ಸಾಂಗ್ ಇದೆ, ಅದು ಸಪ್ರೇಟ್. ಇವಾಗ ಒಂದು ಮಾರ್ಕೆಟ್ ಅಂತ ಲೊಕೇಶನ್, ಸಾವಿರಾರು ಜನ ಇರ್ತಾರೆ, ಅಲ್ಲಿ ನಾವು ಬೈಕ್ ಓಡಿಸ್ಬೇಕು, ಅದು ಲೈವ್ ಲೊಕೇಶನ್. ಆ ಲೈವ್ಗೆ ತುಂಬಾ ಹತ್ರ ಇದ್ದಾರೆ ವಿಜಯ್ ಸರ್. ಒಂದ್ ಏರಿಯಾಗಳು ಒಂದಷ್ಟು ಏರಿಯಾ ಮಾಡಿದ್ದಾರೆ, ತುಂಬಾ ಸ್ಲಮ್ಸ್ ಮಾಡಿದ್ದಾರೆ. ಆ ಸ್ಲಮ್ ಅಲ್ಲಿ ನಿಮ್ಗೆ ತುಂಬಾ ಜನ ಇರ್ತಾರೆ, ಗೊತ್ತಲ್ಲ ನಿಮ್ಗೆ, ಒಬ್ರು ಇಬ್ರು ಅಂತಿರಲ್ಲ. ಕೆಲವು ಟೈಮ್ ಅವ್ರನ್ನೆಲ್ಲ ನಿಭಾಯಿಸ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಅವ್ರನ್ನ ಮನೆ ಒಳಗಡೆ ಕಳಿಸ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಅದನ್ನೆಲ್ಲ ಒನ್ ಮ್ಯಾನ್ ಶೋ ತರ ಮಾಡೋರು. ಅವ್ರಿಗೆ ಡೈರೆಕ್ಷನ್ ಟೀಮ್ ಏನಿದೆ ಅದು ತುಂಬಾ ಚೆನ್ನಾಗಿ ಸಾಥ್ ಕೊಡ್ತು. ತುಂಬಾ ಜನ ಇದ್ದಾರೆ, ಮೌರ್ಯ, ಮಹೇಶ್, ಜೀವನ್, ವೀರ, ಪ್ರಮೋದ್, ಮುರಳಿ, ಇವ್ರದ್ದು ಟೀಮ್ ಏನಿದೆ, ಈ ಟೀಮು 7 ಜನ ವಿಜಯ್ ಸರ್ ಹೇಳೋದನ್ನ ತುಂಬಾ ಬೇಗ ಕ್ಯಾಚ್ ಮಾಡೋರು. ಆ ಕ್ಯಾಚಿಂಗ್ ಅಲ್ಲಿ ಕ್ಯಾಮ್ರಾಮ್ಯಾನ್ ಟೀಮ್, ಶಿವಸೇನಾ ಅಂತ ಕ್ಯಾಮ್ರಾಮ್ಯಾನ್, ಅವರು ಅಷ್ಟೇ. ಆಂಗಲ್ ಇಡ್ಬೇಕಂದ್ರೆ ತುಂಬಾ ಕಷ್ಟ. ಇವಾಗ ವಿಜಯ್ ಸರ್ ಹೇಳ್ತಾರೆ, ನನ್ಗೆ ಇಲ್ಲಿ ಬೇಕಪ್ಪ ಶೂಟ್, ಒಂದ್ ಬಿಲ್ಡಿಂಗ್ ಮೇಲೆ ಹೋಗು, ಅಲ್ಲಿ ಏನಿದೆ ಏನಿಲ್ಲ ಅದೆಲ್ಲ ಗೊತ್ತಿಲ್ಲ, ನಂಗೆ ಲೈವ್ ಆಗ್ಬೇಕು, ಇಮಿಡಿಯೇಟ್ ಸ್ಪಂದ್ಸೋರು. ಆ ಟೀಮ್ ಇದ್ದಿದ್ದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂದ್ರೆ ಈಗ ನಾವು ಮಾಡಿರೋ ಜಾಗ ಎಲ್ಲ ಸತ್ಯ ಹೇಳ್ತೀನಿ, ಯಾರು ಫಿಲಮ್ ಊಟೇ ಮಾಡಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಆ ತರ ಲೈವ್ ಲೊಕೇಶನ್ಸ್ ಅಂದ್ರೆ ನಿಮ್ಗೆ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಮುಸ್ಲಿಂ ಏರಿಯಾಗ ಹೋಗ್ತೀವಿ ಅನ್ಕೊಳ್ಳಿ, ನಮಾಜ್ ನಡೀತಾ ಇರುತ್ತೆ, ಅಲ್ಲೇನೋ ಅವ್ರದ್ದೇನೋ ಕೆಲಸ ನಡೀತಾ ಇರುತ್ತೆ, ಅಲ್ಲಿ ಶೂಟ್ ಮಾಡ್ಬೇಕು ನಾವು, ನಮ್ಗೆ ಅಲ್ಲಿ ಬೇಕು. ಒಬ್ಬ ಕ್ಯಾಮ್ರಾ ನೋಡಿದ್ರು ಹೋಯ್ತು. ಅಷ್ಟು ಜನ ನಿಭಾಯಿಸೋದಿದೆ ಗೊತ್ತಾ, ಅದು ತುಂಬಾ ಕಷ್ಟ. ಅದನ್ನ ತುಂಬಾ ಈಸಿಯಾಗಿ ಮಾಡಿದ್ರು. ಏನಕ್ಕೆ ಅಂದ್ರೆ ಇವರು ಬೆಂಗಳೂರಲ್ಲಿ ಅರ್ಧ ಸಲಗನ ಬೆಂಗಳೂರು ತೋರಿಸಿದ್ರು, ಇದ್ರಲ್ಲಿ ಪೂರ್ತಿ ತೋರಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಬೆಂಗಳೂರಿಗೆ ತುಂಬಾ ಹತ್ರ ವಿಜಯ್ ಸರ್. ಅಂದ್ರೆ ಬೆಂಗಳೂರು ಲೋಕಲ್ ಜನ ಏನಿದ್ದಾರೆ, ಭಾಷೆನ ಮೀರಿ ಇವ್ರಿಗೆ ಸ್ನೇಹಿತರಿದ್ದಾರೆ. ಪ್ರತಿಯೊಬ್ರು ಭಾಷೆಯವರು ಸ್ನೇಹಿತರಿದ್ದಾರೆ, ಪ್ರತಿಯೊಂದು ಜಾತಿಯವರು ಸ್ನೇಹಿತರಿದ್ದಾರೆ. ಆ ಸ್ನೇಹತನ ಇವ್ರಿಗೆ ಸಿನಿಮಾ ಮಾಡಕ್ ಈಸಿ ಆಯ್ತು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಈಗ ಆಸ್ ಅ ಆರ್ಟಿಸ್ಟ್ ಅಥವಾ ಒಬ್ಬ ಕೋ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ದುನಿಯಾ ವಿಜಯ್ ಫ್ಯಾನ್ ಆಗಿ ನಿಮ್ಗೆ ದುನಿಯಾ ವಿಜಯ್ ಅವರು ಆಕ್ಟರ್ ಆಗಿ ಹೆಚ್ಚಾಗಿ ಇಷ್ಟ ಆಗ್ತಾರಾ ಅಥವಾ ಡೈರೆಕ್ಟರ್ ಆಗಿ? ಯಾಕೆಂದ್ರೆ ಡೈರೆಕ್ಟರ್ ಆಗಿ ಆಲ್ರೆಡಿ ಗೆದ್ದಿದ್ದಾರೆ ಸಲ್ಗಾ ಮೂಲಕ. ಸೊ ಎರಡನ್ನೂ ಅಂತ ಹೇಳಂಗಿಲ್ಲ, ಯಾವ್ದಾದ್ರು ಒಂದನ್ನು ಹೇಳೋದಾದ್ರೆ. ಸರ್ ಅವರು ವ್ಯಕ್ತಿಯಾಗಿ ತುಂಬಾ ಹತ್ರ ಆಗ್ತಾರೆ. ವ್ಯಕ್ತಿಯಾಗಿ ತುಂಬಾ ಅಂದ್ರೆ ತುಂಬಾ, ಅಂದ್ರೆ ನಿಮ್ಗೆ ಕಷ್ಟ ಅಂದಾಗ ಸ್ಪಂದಿಸೋ ಗುಣ ಇದೆಯಲ್ಲ ಗೊತ್ತಾ, ಅದೇ ವ್ಯಕ್ತಿ.
ಆ ತರ ನಿಮ್ಗೆ ಒಳ್ಳೆತನ ಇದ್ದಾಗ ನಿಮ್ ಡೈರೆಕ್ಷನ್ ಮಾಡಿದ್ರು ಸೂಪರ್, ಆಕ್ಟಿಂಗ್ ಮಾಡಿದ್ರು ಸೂಪರ್, ನಾಳೆ ಅವ್ರ ಕ್ಯಾಮ್ರಾಮನ್ ಆದ್ರೂ ಸೂಪರ್, ಅವ್ರು ಏನ್ ಮಾಡಿದ್ರು ಸೂಪರ್ ಅನ್ಸುತ್ತೆ. ವ್ಯಕ್ತಿನೇ ಕ್ಲಿಯರ್ ಇದ್ದಾಗ ಗೆಲುವು ಈಸಿ. ಆ ಗೆಲುವು ಅವ್ರಿಗೆ ಎಲ್ಲಾ ಮುಖಾಂತರ ಸಿಗುತ್ತೆ. ನನಗೆ ವ್ಯಕ್ತಿಯಾಗೆ ಇಷ್ಟ ವಿಜಯ್ ಸರ್. ಈಗ ಎರಡರಲ್ಲಿ ಒಂದು ಚೂಸ್ ಮಾಡ್ಲೇಬೇಕು. ಯಾವ್ದು? ಆಕ್ಟರ್ ಅಥವಾ ಡೈರೆಕ್ಟರ್? ನೀವು ವ್ಯಕ್ತಿಯಾಗಿ ಅಂತಂದ್ರೆ ಆಕ್ಟರ್ ಅಂದ್ರೆ ಡೈರೆಕ್ಟರಾ? ಆಕ್ಟರ್ ಆಗಿ ಅಥವಾ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ತಾ ಇದಾರಲ್ವಾ, ಸೊ ಡೈರೆಕ್ಷನ್ ಇಷ್ಟ ಆಗುತ್ತೆ, ಆಕ್ಟರ್ ಆಗಿ ಇಷ್ಟ ಆಗುತ್ತೆ? ಸರ್ ಖಂಡಿತ ಆಕ್ಟರ್ ಆಗಿ ಇಷ್ಟ. ಯಾಕೆಂದ್ರೆ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಪಾತ್ರ ಮಾಡ್ತಾರೆ ಗೊತ್ತಾ, ನಾವೇ ಮಾಡ್ತಾ ಇದೀವಿ ಅಂತ ಫೀಲ್ ಆಗುತ್ತೆ, ಇದು ನಮ್ ಕತೆ ಅಂತ ಫೀಲ್ ಆಗುತ್ತೆ. ಒಬ್ಬ ಆಕ್ಟರ್ ಆಗಿ ನಂಗೆ ತುಂಬಾ ಇಷ್ಟ. ಫೈನ್. ಇನ್ನ ಅಭಿ ಅವರೇ, ಏನು ದುನಿಯಾ ವಿಜಯ್ ಅವರು ಆಕ್ಟರ್ ಆಗಿ ಹೆಚ್ಚು ಇಷ್ಟ ಆಗ್ತಾರ ಅಥವಾ ಡೈರೆಕ್ಟರ್ ಆಗಿ ಇಷ್ಟ ಆಗ್ತಾರ, ಅಥವಾ ಅವರ ಡೈರೆಕ್ಷನ್ ಹೇಗಿತ್ತು? ಸರ್ ನನ್ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನನಗೆ ಅವರು ಒಂದು ನಾನೊಂದು ಅವರಲ್ಲಿ ಒಂಥರ ಗುರುವಿನ ಲಕ್ಷಣ ಕಾಣ್ತೀನಿ ಸರ್. ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ಸಲ್ಗಾ ಟೈಮಿಂದ ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಆದಾಗಿಂದ ಅವ್ರು ತುಂಬಾ ಒಳ್ಳೇದನ್ನ ಹೇಳ್ಕೊಡ್ತಾರೆ ಸರ್. ಇಂತಿಂತ ವಿಷಯ ಮಾಡಿ, ಇಂತಿಂತ ಈ ದಾರಿಯಲ್ಲಿ ಹೋಗೋ, ನಿನ್ಗೇನೋ ಒಂದು ಇದಾಗುತ್ತೆ, ತುಂಬಾ ಟಿಪ್ಸ್ ಕೊಡೋ ಸರ್. ಏನೇ ಆಗ್ಲಿ, ನಮ್ಮ ಪರ್ಸನಲ್ ಲೈಫಲ್ಲಾಗ್ಲಿ, ಪ್ರೊಫೆಷನಲ್ ಲೈಫಲ್ಲಾಗ್ಲಿ. ಆಮೇಲೆ ನಮ್ಮ ಮನೆಯವ್ರ ಬಗ್ಗೆ ಕೇಳೋರು, ಮನೆಯಲ್ಲಿ ನಿಮ್ಮ ತಾಯಿ ಏನ್ ಮಾಡ್ತಾ ಇದಾರೆ, ತಂಗಿ ಏನ್ ಮಾಡ್ತಾ, ಏನು ಓದ್ತಾ ಇದ್ದಾಳೆ. ಆಮೇಲೆ ಅದನ್ನೆಲ್ಲ ಮೀರಿ ಒಂದು ಗುರು ತರ ನಿಂತ್ಕೊಂಡು ನಮ್ಗೆ ಗೈಡ್ ಮಾಡೋರು. ಅದೊಂದು ಗುಣ ನಂಗೆ ತುಂಬಾ ಇಷ್ಟ ವಿಜಯ್ ಸರ್ ಅಲ್ಲಿ. ಯಾಕಂದ್ರೆ ನಾನು ತುಂಬಾ ಜನ ನೋಡಿದೀವಿ ಸರ್, ನಾವು ಡೈಲಿ ಓಡಾಡ್ತೀವಲ್ಲ, ಸೊ ತುಂಬಾ ಜನ ನಮ್ಮನ್ನ ಕರೀತಾರೆ, ಮಾತಾಡ್ತಾರೆ, ಹಂಗೆ ಕಳಿಸ್ಬಿಡ್ತಾರೆ. ಸೊ ಇವ್ರು ಹಂಗಲ್ಲ, ಕರೆದಿ ಮಾತಾಡ್ಸಿ ಕೆಲಸ ಕೊಟ್ಟು ಆ ಕೆಲಸ ಕರೆಕ್ಟಾಗಿ ಅವ್ರಿಗೆ ಮಾಡಿಸಿ ಎಲ್ಲ ತುಂಬಾ ಹಂಗೆ ತುಂಬಾ ವಿಷಯ ಇದೆ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಲಲ್ಲ. ಹೌದು. ಫೈನ್. ಈಗ ಅದೇ ಆಕ್ಟರ್ ಆಗಿ ಅಂದ್ರೆ ಆಕ್ಟರ್ ಆಗಿ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಡೈರೆಕ್ಟರ್ ಆಗಿ ಏನು ಸಲ್ಗಾದಲ್ಲಿ ಆಲ್ರೆಡಿ ಗೆದ್ದಿರೋದು, ಈಗ ಏನು ಈ ಮತ್ತೊಂದ್ಸಲ ಡೈರೆಕ್ಷನ್ ಇಳಿದಿರೋದು, ಡೈರೆಕ್ಷನ್ ಕಮ್ ಆಕ್ಟಿಂಗ್. ಸೊ ಆಕ್ಟರ್ ಆಗಿ ಹೆಚ್ಚಿಗೆ ಇಷ್ಟ ಆಗ್ತಾರ ಅಥವಾ ಡೈರೆಕ್ಟರ್ ಅಂತ? ಸರ್ ನನಗೆ ಅವರೊಂದು ಆಕ್ಟರ್ ಆಗಿ ತುಂಬಾ ಇಷ್ಟ ಆಗುತ್ತೆ ಸರ್. ನನಗೂ ಅಷ್ಟೇ ಆಕ್ಟರ್ ಆಗಿ, ಯಾಕಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಂತ ಹುಡುಗರು ನಾವು. ದುನಿಯಾ ಆಗ್ಲಿ, RX ಸೂರಿ ಆಗ್ಲಿ, ಚಂಡ, ತುಂಬಾ ಎಲ್ಲ ಅವ್ರ ಫಿಲ್ಮ್ ಎಲ್ಲ ನಾವು ಸಣ್ಣ ವಯಸ್ಸಿಂದಾನೇ ನಾವು ತುಂಬಾ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ಆಮೇಲೆ ಅವರಲ್ಲಿ ಅವ್ರ ಸಿನಿಮಾ ನೋಡಿದಾಗಿಂದ ಅವರಲ್ಲಿ ಏನು ಗುಣ ಇದೆ, ಒಂದು ಫಿಟ್ನೆಸ್ ಆಗ್ಲಿ, ಒಂದು ತುಂಬಾ ಎಲ್ಲರನ್ನು ಮಾತಾಡ್ಸೋದ್ ರೀತಿ ಆಗ್ಲಿ, ಅವ್ರ ತಾಯಿ ಮೇಲೆ ಇರೋ ಪ್ರೀತಿ ಆಗ್ಲಿ, ಅವ್ರ ತಾಯಿನ ಅವ್ರಲ್ಲಿರೋ ದೊಡ್ಡ ಗುಣ ಅನ್ಸೋದು. ನಿಮ್ ತಂದೆ ತಾಯಿನ ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ದೊಡ್ಡದಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಆಶೀರ್ವಾದದಿಂದನೂ ನಿಮ್ಗೆ ತುಂಬಾ ಎತ್ತರಕ್ಕೆ ಬೆಳಿತೀರಾ ಅಂತ ವಿಷಯ ಎಲ್ಲ ತುಂಬಾ ಹೇಳ್ತಾರೆ ಸರ್. ಬೇರೆಯವ್ರು ಯಾರು ಹೇಳಲ್ಲ, ಕರೀತಾರೆ, ಏನೋ ಕೆಲಸ ಮಾಡ್ಕೊಂಡು ನಡೆಯೋ ಅಂತ ಕಳ್ಸಿಬಿಡ್ತಾರೆ. ಇವ್ರು ಹಂಗಲ್ಲ, ತುಂಬಾ ಒಳ್ಳೆ ಗುಣ ಹೇಳ್ತಾರೆ ನಮ್ಗೆ. ಏನೇನ್ ಮಾಡ್ಬೇಕು ಜೀವನದಲ್ಲಿ, ಹೆಂಗೆ ಇರ್ಬೇಕು, ಏನ್ ಮಾತಾಡ್ಬೇಕು, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ನೀವು ಜವಾಬ್ದಾರಿಯಿಂದ ಇರಬೇಕು ಜೀವನದಲ್ಲಿ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ ಸರ್. ಸೊ ಅದರಿಂದ ನನಗೆ ತುಂಬಾ ಖುಷಿ ಇದೆ ಅವ್ರನ್ನೊಂದು ಗುರು ಅಂತ ಹೇಳ್ಕೊಳಕ್ಕೆ. ನನಗೆ ಈ ಕಾಲಘಟ್ಟದಲ್ಲಿ ಅಂತ ಒಬ್ಬ ವ್ಯಕ್ತಿ ಜೊತೆ ನಾನು ಟ್ರಾವೆಲ್ ಆಗ್ತಾ ಇರೋದು ನಾನು ತುಂಬಾ ಅದೃಷ್ಟವಂತ ಅನ್ಕೊಂತೀನಿ ನಾನು. ಫೈನಲ್ ಆಗಿ ಇನ್ನ ಭೀಮಾ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಬಯಸ್ತೀರಾ? ಹಾಗೇನೆ ಸಿನಿಮಾದ ವೀಕ್ಷಕರು ಯಾವ ಒಂದು ಕಾರಣಕ್ಕೆ ಪರ್ಟಿಕ್ಯುಲರ್ಲಿ ಈ ಸಿನಿಮಾ ನೋಡ್ಬೇಕು ಅಂತ? ಸರ್, ಭೀಮಾ ಒಂದು ಅದ್ಭುತವಾದ ಕತೆ ಇರುವಂತ ಸಿನಿಮಾ. ಭೀಮಾದಲ್ಲಿ ಸಂದೇಶದ ಜೊತೆ ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಡೈಲಾಗ್ಸ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತು, ಎಲ್ಲಾ ಸಾಂಗ್ಸು ಹಿಟ್, ದೊಡ್ಡ ಹಿಟ್ ಆಗಿದೆ. ಒಂದ್ ಸಾಂಗ್ 2 ಸಾಂಗ್ ಅಂತಲ್ಲ, ಆಲ್ಬಮ್ಮೇ ಹಿಟ್ ಆಗಿದೆ. ಅದಕ್ಕೆ ಚರಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಮೂಲ ಉದ್ದೇಶ, ಈ ಸಿನಿಮಾ ನೋಡಿದಂತ ಪ್ರತಿಯೊಬ್ರು 1 ನಿಮಿಷ ಎಚ್ಚರಿಕೆ ಆಗ್ತಾರೆ. ನಮ್ಮ ಮನೇಲಿ ಈ ತರ ನಡೀತಾ ಇರ್ಬೋದಾ, ನಾವು ತಪ್ಪಿಸ್ಬೇಕಲ್ವಾ, ನಾವು ಚೆಕ್ ಮಾಡೋಣ. ಕಾಲೇಜ್ ಹುಡುಗರು ಇಂದ ಇರ್ಬೋದು, ಸ್ಕೂಲ್ ಹುಡುಗರು ಇರ್ಬೋದು, ಅಥವಾ ಕಾಲೇಜ್ ಎಲ್ಲ ಮುಗಿಸಿ ಕೆಲಸ ಹುಡುಕ್ತಾ ಇರೋಂಥ ಯುವಕರು ಇರ್ಬೋದು, ಇವ್ರೆಲ್ಲರೂ ಪೇರೆಂಟ್ಸ್ಗೆ ಗೊತ್ತಿಲ್ದಿರೋ ಒಂದು ಆಕ್ಟಿವಿಟೀಸ್ ಇಲ್ಲಿ ತೊಡಗಿರ್ತಾರೆ. ಅದಕ್ಕೆ ಹೇಳ್ತಾ ಇದೀವಿ, ಪೇರೆಂಟ್ಸ್ ಜೊತೆ ಬಂದು ದಯವಿಟ್ಟು ಈ ಸಿನಿಮಾ ನೋಡಿ. ಎಸ್ಪೆಷಲಿ ಪೇರೆಂಟ್ಸ್ ಈ ಸಿನಿಮಾ ನೋಡಿದಾಗ ಒಂದು ಭಯ ಶುರುವಾಗುತ್ತೆ, ನಮ್ಮ ಮಗು ಹಿಂಗಿರ್ಬೋದಾ ಅಂತ. ಎಲ್ಲಾ ಮಕ್ಳು ಹಂಗಿರಲ್ಲ. 1% ಆಫ್ ಇವತ್ತು ಬೆಂಗಳೂರು ತುಂಬಾ ಗೊತ್ತಲ್ಲ, ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಹಂಗಾಗಿ ಡ್ರಗ್ಸ್ ಅನ್ನೋದು ಏನಿದೆ ಅದು ತುಂಬಾ ಮಾರಕವಾಗಿದೆ. ನಮ್ಮ ಬೆಂಗಳೂರಲ್ಲಿ ಯಾರಿಗೂ ಗೊತ್ತಿಲ್ದಿರ ಒಂದು ಸೈಲೆಂಟ್ ಆಗಿ ಒಂದು ಸ್ಪಾರ್ಕ್ ಆಗ್ತಾ ಇದೆ. ಆ ಸ್ಪಾರ್ಕ್ ನ ಕಡಿವಾಣ ಹಾಕ್ಬೇಕನ್ನೋದೇ ಭೀಮಾ. ಭೀಮಾ ಮೂಲ ಉದ್ದೇಶ ಅದೇ, ಯೂತ್ಸ್ ಹಾಳಾಗ್ಬೇಡಿ, ತಂದೆ ತಾಯ ನಿಮ್ಮ ಕೆಲ್ಸದ ಜೊತೆ ನಿಮ್ಮ ಮಕ್ಳ ಮೇಲೆ ಒಂದು ಗಮನ ಇಡಿ. ಒಂದು ಸಾಮಾನ್ಯ ವ್ಯಕ್ತಿಗಳು ಹೆಂಗೆ ನಡೆಯುತ್ತೆ ಅಂದ್ರೆ, ಲೈವ್ ಆಗಿ ಒಂದು ಏರಿಯಾ ಒಳಗಡೆ ಎಂಟ್ರಿ ಆದ್ರಿ, ಆ ಏರಿಯಾ ಒಳಗಡೆ ಏನೆಲ್ಲಾ ಸಿಗುತ್ತೆ ಅದೆಲ್ಲಾನು ಭೀಮಾದಲ್ಲಿ ಸಿಗುತ್ತೆ. ಭೀಮಾ ಒಳಗಡೆ ಹೋಗಿದ ತಕ್ಷಣ ನಿಮ್ಗೆ ಸಿನಿಮಾ ಆಗಿ ಕಮರ್ಷಿಯಲ್ ಆಗಿ ಏನೇನ್ ಬೇಕು ಅದು ಸಪ್ರೇಟು, ಕತೆಗೆ ಏನ್ ಬೇಕು ಅದು ಸಪ್ರೇಟ್ ಇದೆ, ಎಂಟರ್ಟೈನ್ಮೆಂಟ್ ತುಂಬಾ ಜಾಗ ಇದೆ, ಡೈಲಾಗ್ಸ್ ಇದೆ, ಫೈಟ್ಸ್ ಇದೆ, ಇದ್ರ ಜೊತೆ ಒಂದು ಒಳ್ಳೆ ಸಂದೇಶ ಇದೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ವಿತ್ ಫ್ಯಾಮಿಲಿ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾಷಿಕರು, ಎಲ್ಲಾ ಭಾಷೆ ಸಿನಿಮಾದವರು ಈ ಸಿನಿಮಾ ನೋಡಿ
ನಿಜವಾಗ್ಲೂ ಹೇಳ್ತೀನಿ, ಕನ್ನಡಕ್ಕೆ ಒಂದು ಹೊಸ ಸಿನಿಮಾ ಭೀಮಾ. ಇನ್ನು ನಿಮ್ಗೆ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಎಲ್ಲ ಡೈಲಾಗ್ಸ್ ಎಲ್ಲ ಕರೆಕ್ಟಾಗಿ ಸಿಕ್ಕಿದ್ಯಾ? ಈ ಸಿನಿಮಾದ ಇರ್ಬೋದು ಅಥವಾ ಬೇರೆ ಸಲಗದೆ ಇರ್ಬೋದು, ಯಾವುದೇ ಸಿನಿಮಾ ಡೈಲಾಗ್ ಇರ್ಬೋದು, ಹೇಳೋದಾದ್ರೆ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ. ಭೀಮಾ ಸಿನಿಮಾ ಡೈಲಾಗ್ ಹೇಳಂಗಿಲ್ಲ. ಓಕೆ. ನಾನು ಸಲಗಾದಲ್ಲಿ ಒಂದು ಪಾತ್ರ ಮಾಡಿದ್ದೆ, ಜಲ್ಲಿ ಅಲಿಯಾಸ್ ಜನಾರ್ದನ ಅಂತ. ಪೊಲೀಸರು ಎನ್ಕೌಂಟರ್ ಮಾಡೋ ಅಂತ ಒಂದು ಎಪಿಸೋಡ್. ಅಂದ್ರೆ ಯೂಶಲಿ ಎನ್ಕೌಂಟರ್ ಮಾಡೋದು ಅದಕ್ಕೊಂದು ಕತೆ ಇದೆ, ಹಿನ್ನೆಲೆ ಇದೆ. ಅದು ಪೊಲೀಸವರಿಂದಾನೇ ತಿಳ್ಕೊಂಡು ಅದನ್ನ ಶೂಟ್ ಮಾಡೋದು. ಸಲಗಾಗೆ ಪೊಲೀಸವ್ರು ಬರ್ತಾರೆ, ಪೊಲೀಸವ್ರು ಕೇಳ್ತಾರೆ ಏನಂತ, ಇವನ್ನ ಶೂಟ್ ಮಾಡ್ಬೇಕು ಅಂತ. ನಾನು ಎಲ್ಲೋ ಬಾರಲ್ಲಿ ಕುಡಿದು ಬಿದ್ದಿರ್ತೀನಿ, ನನ್ನ ಕರ್ಕೊಂಬರ್ತಾರೆ. ಅವಾಗ ನಾನು ಪೊಲೀಸವ್ರಿಗೆ ಒಂದು ಡೈಲಾಗ್ ಹೊಡಿತೀನಿ, ಸರ್ ಹೊಡೀರಿ ಸರ್, ಹೊಡಿಯಕ್ಕೆ ಮುಂಚೆ ನೀವೇ ಹೊಡೆದಿದ್ದು ಅಂತ ಟಿವಿಲಿ ಪೇಪರಲ್ಲಿ ಹೇಳ್ಬಿಟ್ಟು ಹೊಡೀರಿ. ಅದು ಬಿಟ್ಟು ಅವನೆಲ್ಲೋ ತಪ್ಸ್ಕೊಳಕ್ ಹೋದ, ಸಿಕ್ಬಿಟ್ಟ, ನಾನು ಅವ್ನಿಗೆ ಹೊಡೆದೆ, ಗಾಳಿಲಿ ಗುಂಡು ಬಿತ್ತು, ಹಿಂಗೆಲ್ಲ ಓಳ್ ಬಿಡ್ಬೇಡಿ ಸಾರ್, ಧೈರ್ಯವಾಗಿ ಹೇಳಿ ಸಾರ್. ಅವನು ಅದಕ್ಕೆ ಹೌದಾ ಹುಲಿಯಾ, ಹೌದಾ ರಜಾ ಅಂತಾನೆ. ಹೌದು ಹುಲಿಯಾ, ಹೊಡಿಯಂಗಿದ್ರೆ ನೀನೇ ಹೊಡಿ, ನಿನ್ನ ಹೆಸರೇ ಹೇಳು ಅಂತ ಓಪನ್ ಆಗಿ ಹೇಳೋ ಅಂತ ಡೈಲಾಗ್ ಅದು. ಸಲಗಲ್ಲಿ ಭೀಮಾ ಡೈಲಾಗ್ ಹೇಳಂಗಿಲ್ಲ. ಸಿನಿಮಾ ನೋಡಿ, ಸಿನಿಮಾದಲ್ಲಿ ಇದ್ರ ಹತ್ರಷ್ಟು ಡೈಲಾಗ್ ಇದೆ, ಅದು ನೋಡ್ದಿದೀವಿ. ಅಭಿ ಅವರೇ, ನಿಮ್ ಕಡೆಯಿಂದ ಒಂದು ಡೈಲಾಗ್ ಬರ್ಲಿ ಸರ್. ಸಲಗ ಅಲ್ಲಿ ಓಪನಿಂಗ್ ಸೀನ್ ಜೈಲಲ್ಲಿ ಓಪನ್ ಆಗುತ್ತೆ. ಅವಾಗ ನಾನು ಬಂದ್ಬಿಟ್ಟು ಬ್ಯಾಟ್ಸ್ಮನ್ ಫೋನ್ ಮಾಡ್ತೀನಿ, ಏಯ್ 4 ಜನ ಬ್ಯಾಟ್ಸ್ಮನ್ ರೆಡಿ ಮಾಡ್ಕೊಳ್ಳೋ, ಫೀಲ್ಡರ್ ನಮ್ ಕಡೆ ಇರ್ಬೇಕು, ಅಂಪೈರ್ ನಮ್ ಕಡೆಯವನಾಗಿರ್ಬೇಕು, ಈ ಸ್ಕೆಚ್ ಮಿಸ್ ಆಗ್ಬಾರ್ದು ಅಂತ ಒಂದು ಡೈಲಾಗ್, ಸಣ್ಣ ಡೈಲಾಗ್ ಹೊಡಿತೀನಿ. ಅದು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿತ್ತು ಸರ್. ಅದರಿಂದ ತುಂಬಾ ಎಲ್ಲೇ ಹೋದ್ರು, ಇವಾಗ್ಲೂ ಅಷ್ಟೇ ಸಲಗಾದಲ್ಲಿ ಆ ಮಾಡಿರೋ ಪಾತ್ರ, ಅದ್ರಲ್ಲಿ ಇಂಪ್ಯಾಕ್ಟ್ ತುಂಬಾ ದೊಡ್ಡ ಮಟ್ಟಕ್ಕೆ ನಮ್ಗೆಲ್ಲ ರೆಕಗ್ನೇಷನ್ ತಂದ್ಕೊಡ್ತು. ಎಲ್ಲೇ ಹೋದ್ರೆ ಪ್ರೀತಿಯಿಂದ ಮಾಡೋದು, ಮಾತಾಡಿಸ್ತಾರೆ. ಇವಾಗ್ಲೂ ಅಷ್ಟೇ ಸರ್. ಇವಾಗ ಸಲಗದಿಂದ ಜನಗಳು ಇನ್ನೂ ಆಚೆ ಬಂದಿಲ್ಲ. ವಿಜಯ್ ಸರ್ ಇಂಪ್ಯಾಕ್ಟ್ ಅಷ್ಟಿದೆ ಆ ಸಲಗ ಮೂವಿಯಲ್ಲಿ. ಸೊ ಅದೊಂದು ದೊಡ್ಡ ಇದು ಸರ್. ಬ್ಯಾಟ್ಸ್ಮನ್ ನಿಮ್ಮವರಾಗ್ಲಿ, ಹಾಗೇನೆ ಏನು ಬಾಲರು ಅಂಪೈರ್ ಎಲ್ಲ ನಿಮ್ಮವರಾಗ್ಲಿ, ಅಂಪೈರ್ ಪ್ರೀಟ್ ಮೇಲೆ ಪ್ರೀಟ್ ಕೊಡ್ಲಿ, ಸಿಕ್ಸರ್ ಗಳನ್ನ ಬಾರಿಸ್ತಾನೆ ಇರಿ. ಸೊ ಸಲಗ ಆದ ಬಳಿಕ ಈ ಒಂದು ಭೀಮಾ ಚಿತ್ರ ದೊಡ್ಡ ಹಿಟ್ ಆಗ್ಲಿ ಅಂತ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತೀನಿ. ಅದೇ ರೀತಿ ಆಲ್ ದ ವೆರಿ ಬೆಸ್ಟ್ ಮುಂದಿನ ಫ್ಯೂಚರ್ಗೂ ಕೂಡ. ಎಸ್, ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಏನು ಭೀಮನ ಹುಡುಗರ ಜೊತೆಗಿನ ಮಾತು. ಇದೊಂದು ಭೀಮನ ತಂಡ. ಸೊ ನೀವು ಭೀಮಾ ಚಿತ್ರವನ್ನ ಏನು ಕಣ್ ತುಂಬಿಕೊಳ್ಬೇಕು, ಈ ತೆರೆ ಏನು ಇದೇ ಒಂದು ಆಗಸ್ಟ್ 9ಕ್ಕೆ ತೆರೆ ಕಾಣುತ್ತೆ. ಈ ಸಿನಿಮಾವನ್ನ ನೋಡ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ. ಖಂಡಿತವಾಗ್ಲೂ ಸಲ್ಗಾ ಬಳಿಕ ಈ ಒಂದು ಬಹು ನಿರೀಕ್ಷಿತ ಸಿನಿಮಾ. ಖಂಡಿತವಾಗ್ಲೂ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನು ಇಟ್ಟೇ ಇರ್ತಾರೆ. ಅದ್ರ ಜೊತೆಗೆ ಸ್ಪೆಷಲಿ ನಾನು ಹೇಳ್ಬೇಕಾಗಿದ್ದ ವಿಷಯ, ಒಂದು ಸಾಮಾಜಿಕ ಸಂದೇಶದ ಜೊತೆಗೆ ಬಂದಿದ್ದಾರೆ ಈ ಸಿನಿಮಾದಲ್ಲಿ. ಬರೀ ಆಕ್ಷನ್ ಮಾಸ್ ಅಂತ ಅಲ್ಲ, ಸೊ ಸಾಮಾಜಿಕ ಸಂದೇಶದ ಜೊತೆ ಬಂದಿದ್ದಾರೆ. ಅದೇನು ಅಂತ ನೋಡೋದಾದ್ರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡ್ಬೇಕು. ಇದೇ ಆಗಸ್ಟ್ 9ಕ್ಕೆ ಸಿನಿಮಾ ತೆರೆ ಕಾಣುತ್ತೆ, ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.